ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇನ್ನು ಈ ಬಸ್ ಚಾಲನೆ ಮಾಡುವಂಥ ಚಾಲಕರಿರ್ತಾರಲ್ಲ, ಎಸ್ಪೆಷಲಿ ಸರ್ಕಾರಿ ಬಸ್ಗಳನ್ನು, ಸೊ ಅವರು ಮೈಯೆಲ್ಲ ಕಣ್ಣಾಗಿಟ್ಕೊಳ್ಬೇಕು, ಜೊತೆಗೆ ಅವರ ವಾಹನವೆಲ್ಲವೂ ಕೂಡ ಕಣ್ಣಾಗಿರಬೇಕು. ಪ್ರಯಾಣಿಕರ ಜೀವದ ಜೊತೆ KSRTC ಚಾಲಕ ಚೆಲ್ಲಾಟವಾಡಿದ್ದಾನೆ. ಡ್ರೈವ್ ಮಾಡುವಾಗ ಚಾಲಕ ಮಹೇಶ್ ರೀಲ್ಸ್ ನೋಡಿಕೊಂಡು ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಮಳವಳ್ಳಿಯಿಂದ ಮೈಸೂರಿಗೆ ತೆರಳುತ್ತಾ ಇದ್ದಂಥ KSRTC ಬಸ್ನಲ್ಲಿ ಈ ರೀತಿಯಾಗಿ ಹುಚ್ಚಾಟವನ್ನು ಆಡಿದ್ದಾನೆ. ಸಾಕಷ್ಟು ಅಪಘಾತಗಳು ಈ ರಸ್ತೆಯಲ್ಲಿ ಸಂಭವಿಸ್ತಾ ಇವೆ. ಹೀಗಿದ್ರೂ ಕೂಡ ಬೇಜವಾಬ್ದಾರಿತನದಿಂದ ಚಾಲಕ ಮಹೇಶ್ ರೀಲ್ಸ್ ನೋಡಿಕೊಂಡು ಡ್ರೈವಿಂಗ್ ಮಾಡಿದ್ದಾನೆ. ಇನ್ನು ಈತನ ನಿರ್ಲಕ್ಷ್ಯತನಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. KSRTC ಕೂಡ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅಕಸ್ಮಾತ್ ಏನಾದರೂ ಮೊಬೈಲ್ ನೋಡಿಕೊಂಡು ರೀಲ್ಸ್ ನೋಡಿಕೊಂಡು ಚಾಲಕರು ಚಾಲನೆ ಮಾಡಿದರೆ ಬಸ್ಗಳನ್ನು, ಅವರ ವಿರುದ್ಧ ಶಿಸ್ತು ಕ್ರಮ ಆಗುತ್ತೆ ಅನ್ನುವಂಥ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಪಾಸ್ ಮಾಡಿತ್ತು. ಆದರೂ ಕೂಡ ಇದ್ಯಾವುದಕ್ಕೂ ಕ್ಯಾರೆ ಅನ್ನದ ಡ್ರೈವರ್ಗಳು, ಈ ರೀತಿಯಾದಂಥ ಡ್ರೈವರ್ಗಳು ರೀಲ್ಸ್ ನೋಡ್ಕೊಳ್ತಾ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಾ, ನೋಡಿ ಆ ರಸ್ತೆ ಇದೆಯಲ್ಲ, ಮಳವಳ್ಳಿಯಿಂದ ಮೈಸೂರಿಗೆ ಹೋಗುವಂಥ ಒಂದು ರಸ್ತೆ, ಹೆಚ್ಚು ಅಪಘಾತ ಆ ಭಾಗದಲ್ಲಿ ಸಂಭವಿಸುತ್ತೆ, ಆ ರಸ್ತೆಯಲ್ಲಿ ಸಂಭವಿಸುತ್ತೆ. ಹೀಗಿದ್ರೂ ಅಂಥ ಡೇಂಜರಸ್ ರೋಡ್ನಲ್ಲಿ ಗಾಡಿಯನ್ನು ಓಡಿಸ್ತಾ ಇರುವಂಥ ಸಂದರ್ಭದಲ್ಲೂ ರೀಲ್ಸ್ ನೋಡಿಕೊಂಡೇ ಓಡಿಸ್ಬೇಕು. ಅಫ್ಕೋರ್ಸ್ ಈಗಿನ ಸೋಷಿಯಲ್ ಮೀಡಿಯಾ ದುನಿಯಾದಲ್ಲಿ ರೀಲ್ಸ್ ಒಂದು ರೀತಿ ಅಡಿಕ್ಷನ್ ಆಗಿರುತ್ತೆ. ಬಟ್ ಇಂಥ ಕೆಲಸ ಮಾಡುವಾಗಲೂ ಕೂಡ ರೀಲ್ಸ್ ಬೇಕಾ ಅನ್ನುವಂಥದ್ದು, ಜೊತೆಗೆ ಈ ರೀತಿಯಾಗಿ ಕೇರ್ಲೆಸ್ ಆಗಿ ಡ್ರೈವ್ ಮಾಡಿದ್ರೆ ಪ್ರಯಾಣಿಕರ ಪ್ರಾಣಕ್ಕೆ ಎಲ್ಲಿ ಬೆಲೆ ಇರುತ್ತೆ, ಅಥವಾ ಅವರ ರಕ್ಷಣೆ ಏನು ಅಂತ ಜನರ ಪ್ರಶ್ನೆ.